ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ವಿತೌಟ್ ಮೇಕಪ್ಪು ಹಾಗೆ ಬಂದಿದ್ದೀನಿ. ಜಸ್ಟ್ ಮುಖ ತೊಳ್ಕೊಂಡು ಯಾವುದೋ ಒಂದು ಇದಕ್ಕೆ ಒಂದು ರೆಮಿಡಿ ತೋರಿಸ್ಬೇಕಾಗಿತ್ತು. ಹಾಗಾಗಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಮ್ಮ ಮುಖ ಕಲೆರಹಿತ ಆಗಿರೋಕ್ಕೆ, ನಮ್ಮ ಮುಖ ಪಳ 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 ಅಂತ ಗ್ಲೋಯಿಂಗ್ ಇರೋಕ್ಕೆ ಯಾವ ರೀತಿ ಮಾಡಬೇಕು. ಈ ಸ್ಕಾರ್ಸ್ ಇರುತ್ತೆ, ಈ ಆ್ಯಕ್ನೆ ಇರುತ್ತೆ, ಈ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ, ಮೊಡವೆದು ಕಲೆಗಳಿರುತ್ತಲ್ಲ, ಮತ್ತು ಇದು ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ, ಅದೆಲ್ಲನೂ ನಾವು ರಿಮೂವ್ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದು ಬೆಸ್ಟ್ ರೆಮಿಡಿ ಇದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಒಳ್ಳೆ ರೆಮಿಡಿನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ. ಯಾವ ರೀತಿ ಮಾಡ್ತೀನಿ, ವಿತಿನ್ 15 ಡೇಸಲ್ಲಿ ನಿಮ್ಮ ಮುಖ ಪಳ 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 ಅಂತ ಗ್ಲೋಯಿಂಗ್ ಆಗಬೇಕು. ಎಲ್ಲ ಆಗ್ಬಿಟ್ಟಿರುತ್ತಲ್ಲ ಮುಖ, ಅಂಥವರಿಗೆ ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡಿ ಮತ್ತು ಮುಖ ಧೂಳಿಗೆ ಈ ಗುಳ್ಳೆಗಳು, ಸಣ್ಣ ಸಣ್ಣ ಪಿಂಪಲ್ ಮಾರ್ಕು, ಮತ್ತು ಎಲ್ಲ ಬೆಸ್ಟ್ ರಿಸಲ್ಟ್ ಕೂಡ ಒಳ್ಳೆ ರೆಮಿಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ. ಇದು ಮುಲೈಟಿ ಪೌಡರ್. ಇದನ್ನು ಕನ್ನಡದಲ್ಲಿ ಅತಿ ಮಧುರ ಅಂತ ಹೇಳ್ತಾರೆ. ಇದು ತುಂಬ ಸ್ವೀಟಾಗಿರುತ್ತೆ, ತುಂಬ ಒಂಥರ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು, ಅಷ್ಟು ಬೆನಿಫಿಟ್ಸ್ ಇದೆ. ಇದನ್ನು ಇನ್ನೊಂದು ದಿನ ಅದನ್ನೇ ಕುತ್ಕೊಂಡು ಮಾತಾಡ್ತೀನಿ. ಇದು ಚಕ್ಕೆ, ಅದರದ್ದು ಚಕ್ಕೆ ಫಾರ್ಮಲ್ಲೂ ಇರುತ್ತೆ, ಪೌಡ್ರ್ ಫಾರ್ಮಲ್ಲೂ ಇರುತ್ತೆ. ನೀವು ಯಾವುದು ಬೇಕಾದರೂ ತೊಗೋಬೋದು. ನಾನು ಪೌಡ್ರು ಯೂಸ್ ಮಾಡ್ತೀನಿ. ಇವಾಗ ಚಕ್ಕೆ ಯಾವ ರೀತಿ ಇರುತ್ತೆ ತೋರಿಸ್ತೀನಿ. ಇದು ಅಷ್ಟೇ ಒಳ್ಳೆ ಬೆನಿಫಿಟ್ಸ್ ಇದೆ. ಇದು ನೋಡಿ, ಈ ಥರ ಇರುತ್ತೆ ಚಕ್ಕೆ. ಇದನ್ನು ತೇಯ್ಕೋಬೇಕು. ಇದನ್ನು ಒಂದು 5-6 ಸಲ ತೇಯಿದ್ರೆ ಪೇಸ್ಟ್ ಥರ ಬರುತ್ತೆ. ಯಾವ್ದ್ರಲ್ಲಿ ತೇಯಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ. ಇದು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ನೀವು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಸಿಪ್ಪೆ ತೆಗೆದ್ಬಿಟ್ಟು ಬೇಕಾದರೂ ರಸ ತೊಗೋಬೋದು, ಹಿಂಗೇನೆ ತುರಿದ್ಬಿಟ್ಟು ರಸ ಮುಲ್ತಾನಿ ಮಿಟ್ಟಿ ಇದೆ. ಮುಲ್ತಾನಿ ಮಿಟ್ಟಿ ಯಾಕೆ ಅಂದರೆ, ಇವೆರಡನ್ನು ಈ ಆಲೂಗಡ್ಡೆ ರಸದಲ್ಲಿ ಇದನ್ನು, ಈ ಮುಲೈಟಿ ಅಂತೀನಲ್ಲ, ಅದನ್ನು ಕಲಿಸ್ಬೇಕು. ಕಲಿಸಿದಾಗ ಅದು ರಫಾಗಿ ಅಂತ ಏನು ನಮ್ಮ ಮುಖಕ್ಕೆ ಸ್ಟಿಕ್ಕಿಯಾಗಿ ಕುತ್ಕೊಳ್ಳಲ್ಲ. ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮುಖಕ್ಕೆ ಅಂಟ್ಕೊಂಡು ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದೀನಿ. ಇದೇನು ಅಂತ ಅಂದರೆ ಶ್ರೀಗಂಧ ಪೌಡ್ರ್, ಚಂದನ್ ಪೌಡ್ರ್. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಕಲೆಗಳು ರಿಮೂವ್ ಮಾಡುತ್ತೆ. ನಿಮಗೆ ಯಾವುದೇ ಈ ಮೊಡವೆಗಳಿರುತ್ತಲ್ಲ, ಅದಕ್ಕಂತೂ ಒಳ್ಳೆ ರಾಮಬಾಣ ಅಂತ ಹೇಳ್ತೀನಿ ಶ್ರೀಗಂಧ. ಅಕಸ್ಮಾತ್ ನಿಮ್ಮ ಹತ್ರ ಶ್ರೀಗಂಧದ ಚಕ್ಕೆ ಇದ್ದರೆ ಅದನ್ನು ಕೂಡ ಇದೊಂದು 3-4 ಸುತ್ತಬಿಟ್ಟು ಇದೊಂದು ಹಾಫ್ ಸ್ಪೂನು ಇದು ಪೇಸ್ಟ್ ಬರೋ ಥರ ಮಾಡಿಕೊಂಡು, ಆ ಶ್ರೀಗಂಧನೂ ಅಷ್ಟೇ ಹಾಫ್, ಮತ್ತು ಈ ಮುಲ್ತಾನಿ ಮಿಟ್ಟಿ ಹಾಫ್ ಸ್ಪೂನು, ಚಂದನ್ ಪೌಡರ್ ಹಾಫ್ ಸ್ಪೂನು, ಈ ಮೂರನ್ನು ಮಿಕ್ಸ್ ಮಾಡಿ ನೀವು ಹಚ್ಚಿದ್ರೆ 15 ದಿನ ಹಚ್ಚಿ ನೋಡಿ. ಡೈಲಿ ಹಚ್ಚದೇ ಇದ್ರೂ ದಿನ ಬಿಟ್ಟು ದಿನ ಹಚ್ಚಿ ನೋಡಿ, ಒಳ್ಳೆ ರಿಸಲ್ಟ್ ಬಂತು ಅಂತ ನನಗೆ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ತೀರ. ಮೊಡವೆ ಇರೋರು, ಆ್ಯಕ್ನೆ ಕಲೆ ಇರೋರು, ಮತ್ತು ಬ್ಲಾಕ್ ಸ್ಪಾಟ್ಸ್ ಇರೋರು ಎಲ್ಲರಿಗೂ ಈ ರೆಮಿಡಿ 100% ವರ್ಕ್. ಜಸ್ಟ್ ಇದನ್ನು ತುರ್ಕೋತಾ ಇದ್ದೀನಿ ಅಷ್ಟೆ. ಚೆನ್ನಾಗಿ ತೊಳೆದಿರಬೇಕು ಆಲೂಗಡ್ಡೆನ. ನೀವು ಮಿಕ್ಸಿಗಾರ ಹಾಕೋಬೋದು, ಹೀಗಾರು ಮಾಡ್ಕೋಬೋದು. ಈ ಆಲೂಗೆಡ್ಡೆ ರಸ ಕೂಡ ತುಂಬ ನಮ್ಮ ಸ್ಕಿನ್ನಲ್ಲಿರೋ ಕಲೆಗಳಿದ್ದರೆ, ಬ್ಲಾಕ್ ಸ್ಪಾಟ್ಸ್ ಇದ್ದರೆ, ಕಲೆಗಳಿದ್ದರೆ, ಮತ್ತು ಈ ಪಿಂಪಲ್ ಮಾರ್ಕ್ ಇದ್ದರೆ ಎಲ್ಲನೂ ಇದನ್ನು ರಿಮೂವ್ ಮಾಡುತ್ತೆ. ಮತ್ತು ನಿಮ್ಮ ಪಿಗ್ಮೆಂಟೇಷನ್ ಕೂಡ ರಿಮೂವ್ ಮಾಡೋದ್ರಲ್ಲಿ ತುಂಬ ಒಳ್ಳೆ ರಾಮಬಾಣ ಇದು. ಇವತ್ತು ನಾನು ಹಾಕ್ತಾ ಇರೋ ಐಟಮ್ ಎಲ್ಲ ಅಷ್ಟು ದಿ ಬೆಸ್ಟ್ ಐಟಮ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಲೆ ತೆಗಿಯೋಕ್ಕೆ, ನಿಮ್ಮ ಮುಖದಲ್ಲಿರೋ ಕಲೆ ತೆಗಿಯೋಕ್ಕೆ ಈ ರೀತಿ ಮಾಡಿಬಿಟ್ಟು ಸುಮ್ಮನೆ ಜಸ್ಟ್ ನೋಡಿ ರಸ ಹೇಗೆ ಬರುತ್ತೆ ಅಂತ. ನೀವು ಡೈಲಿ ಮಾಡಿದಷ್ಟು ಬೇಗ ನಿಮಗೆ 15 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಅಥವಾ ವಾರದಲ್ಲಿ 3 ಸಲ 4 ಸಲಿನಾದರೂ ಮಾಡಬೇಕು ನೀವು. ನೋಡಿ, ರಸ ಸಿಕ್ಕಿದೆ, 2 ಸ್ಪೂನಷ್ಟು ರಸ ಸಿಕ್ಕಿದೆ. ಇದು ತುಂಬ ಒಳ್ಳೆಯದು. ಆಲೂಗಡ್ಡೆ ರಸ ನಮ್ಮ ನಮ್ಮ ಮುಖನ ಕಲೆರಹಿತವಾಗಿ ಮಾಡೋಕ್ಕೆ ಇದನ್ನು ಒಳ್ಳೆ ಮಾಡುತ್ತೆ. ಇದನ್ನು ಕೂಡ ಇದಕ್ಕೆ ನಾನು ಅಂತೂ ನಂಬರ್ 1 ಇದು ಕಲೆರಹಿತ ಮಾಡೋಕ್ಕೆ, ನಮ್ಮ ಮುಖಕ್ಕೆ ಗ್ಲೋಯಿಂಗ್ ಕೊಡೋಕ್ಕೆ, ಮುಖದಲ್ಲಿರೋ ಕಲೆ ಎಲ್ಲ ರಿಮೂವ್ ಮಾಡೋಕ್ಕೆ, ಮತ್ತು ನಮ್ಮ ಈ ಪಿಂಪಲ್ ಮಾರ್ಕ್ ಇರೋದು ಕಡಿಮೆ ಮಾಡೋಕ್ಕೆ, ಬ್ಲಾಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಮಾಡೋಕ್ಕೆ, ಎಲ್ಲ ಡಾರ್ಕ್ ಸ್ಪಾಟ್ಸು ಎಲ್ಲನೂ ಕಡಿಮೆ ಮಾಡುತ್ತೆ. ತುಂಬಾ ಒಳ್ಳೆಯದು ಇದು ಮುಲೈಟಿ ಪೌಡ್ರು. ಇದನ್ನು ನೋಡಿ
ಇದನ್ನೊಂದು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮುಲ್ತಾನಿ ಮಿಟ್ಟಿ ಜಾರಾಸು ನೀವು ಯಾವ್ದು ಬೇಕಾದ್ರೂ ತೊಗೋಬೋದು, ಲೂಸು ಸಿಗುತ್ತೆ ನೋಡಿ. ಇದನ್ನು ಒಂದು 1/2 ಸ್ಪೂನ್ ಹಾಕೋತೀನಿ. ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಸ್ಟಿಕ್ಕಿಯಾಗಿ ಕುತ್ಕೊಳ್ಳುತ್ತೆ ನಮ್ಮ ಮುಖದಲ್ಲಿ. ಹಾಗಾಗಿ ಇದನ್ನು ಸ್ವಲ್ಪ ತಗೋತಾ ಇದ್ದೀನಿ. ಇದು ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನನ್ನು ಟೈಟ್ನೆಸ್ ಮಾಡುತ್ತೆ, ಗ್ಲೋಯಿಂಗ್ ಕೊಡುತ್ತೆ ಈ ಮುಲ್ತಾನಿ ಮಿಟ್ಟಿ. ಇದ್ರ ಜೊತೆಗೆ ನಮ್ಮ ಪಿಂಪಲ್ ಇರೋರಿಗೆ ಇದು ತುಂಬ ಹೇಳಿದ್ ಮಾಡಿಸಿದ ರಾಮಬಾಣ. ಇದು ಯಾವುದು ಅಂದರೆ ಶ್ರೀಗಂಧದ ಪೌಡ್ರು. ನೀವು ಚಕ್ಕೆ ಇದ್ರೂ ಅದನ್ನು ತೇಕ್ಕೋಬೋದು ಆಲೂಗಡ್ಡೆ ರಸದಲ್ಲಿ. ನಾನು ಪೌಡ್ರ್ ಇರೋದ್ರಿಂದ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ. ಇದೊಂದು 1/2 ಸ್ಪೂನ್ ಹಾಕೋತಿದ್ದೀನಿ. ನಾನು ಇವತ್ತು ತೋರಿಸ್ತಾ ಇರೋದೆಲ್ಲ ನಮ್ಮ ಸ್ಕಿನ್ಗೆ, ನಮ್ಮ ಮುಖ ಪಿಂಪಲ್ ಇರೋ ಮುಖಕ್ಕೆ, ಮತ್ತು ಕಲೆಗಳಿರೋ ಮುಖಕ್ಕೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋದು ಹೇಳಿ ಮಾಡಿಸಿರೋ ರೆಮಿಡಿ ತೋರಿಸ್ತಾ ಇರೋದು. ಇದು ನೋಡಿ, ಇದು 1 ಸ್ಪೂನಾದ್ರು ಹಾಕ್ಕೊಳ್ಳಿ. ಇದು ಮೊಡವೆ ಜಾಸ್ತಿ ಇದ್ದರೆ ಶ್ರೀಗಂಧದ ಸ್ಪೂನ್ ಹಾಕ್ಕೊಳ್ಳಿ. ನೀವು ಅಕಸ್ಮಾತ್ ಇದು ಆಲೂಗಡ್ಡೆ ರಸ ಕಡಿಮೆ ಆಯಿತು ಅಂತಂದರೆ ನೀವು ಹಸಿ ಹಾಲು ಹಾಕ್ಕೊಳ್ಳಿ, ಒಂದು 1/2 ಸ್ಪೂನು ಅಂತ ಅಂದ್ಬಿಟ್ಟು ಹಸಿ ಹಾಲು ಹಾಕೋತಾ ಇದ್ದೀನಿ. ಇದು ನಮ್ಮ ಕಲೆಯೆಲ್ಲ ತೆಗಿಯೋಕ್ಕೆ ಇದನ್ನು ಒಳ್ಳೆ ಕೆಲಸ ಮಾಡುತ್ತೆ. ನಮ್ಮ ಹಸಿ ಹಾಲು, ಕಾಯಿಸಿರೋ ಹಾಲು ಹಾಕೋಬಾರ್ದು, ಹಸಿ ಹಾಲು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ನೋಡಿ. ಈ ರೀತಿ ಬರಬೇಕು. ಈ ರೀತಿ ಬಂದಾಗ ಮುಖಕ್ಕೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಮಾಡಿಕೊಂಡು ಹಚ್ಕೊಳ್ಳೋಣ. ಯಾವ ಸ್ಕಿನ್ಗೂ ಬೇಕಾದರೂ ಇದು ಸೆಟ್ ಆಗುತ್ತೆ. ಕಷ್ಟ ಆದರೆ ಕೈಯಲ್ಲೇ ತೊಗೊಂಡು ಹಚ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಹಾಕಿರೋದಕ್ಕೆ ತುಂಬ ಸ್ಟಿಕ್ಕಿಯಾಗಿ ಕೂತ್ಕೊಳ್ಳುತ್ತೆ. ಸ್ಟಿಕ್ಕಿ ಇಲ್ಲಾಂದರೆ ಅಂಟ್ಕೊಳ್ಳಲ್ಲ. ಮುಖ ಇದು ಹಚ್ಕೊಳ್ಳೋಕ್ಕೂ ಮುಂಚೆ ಮುಖ ತುಂಬ ಚೆನ್ನಾಗಿ ತೊಳೆದಿರಬೇಕು. ಹಾರ್ಶ್ ಕೆಮಿಕಲ್ ಸೋಪಿಂದ ಆಗಲಿ, ಈ ಲಿಕ್ವಿಡಿಂದ ಆಗಲಿ ತೊಳೆಯೋಕ್ಕೆ ಹೋಗಬಾರ್ದು. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಲಿಕ್ವಿಡು ಕೂಡ, ಸೋಪು ಕೂಡ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಸ್ಕಿನ್ನು ತುಂಬ ಬೇಗ ಹಾಳಾಗ್ಬಿಡುತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ ಅವ್ರಿಗಂತೂ ತುಂಬ ಬೇಗ ಹಾಳಾಗುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ತುಂಬ ಬೇಗ ಫೈನ್ ಲೈನ್ಸ್ ಬಂದ್ಬಿಡುತ್ತೆ. ಅದಕ್ಕೆಲ್ಲ ನೀವು ಕೆಮಿಕಲ್ ಇರೋಂಥ ಸೋಪ್ಗಳೇ ಆಗಲಿ, ಫೇಸ್ ವಾಶೇ ಆಗಲಿ ತಗೊಂಡು ಯೂಸ್ ಮಾಡಬಾರ್ದು. ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಬೇಕು. ಫೈನ್ ಲೈನ್ಸ್ ಬರೋದು ನಿಧಾನ ಮಾಡಬೇಕು, ಬೇಗ ಬರಬಾರ್ದು ಫೈನ್ ಲೈನ್ಸು ಅಂತಂದರೆ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕೆಮಿಕಲ್ದೆಲ್ಲ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಕೋಬೋದು ನೀವು ಮನೆಯಲ್ಲೇ ಅಂತ. ನಾನು ಸೋಪ್ ಮಾಡ್ತಾಯಿದ್ದೀನಿ ನೋಡಿ. ಕತ್ತಿಗೂ ಹಚ್ಕೋಬೋದು. ಇದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಹಚ್ಕೋಬೇಕು. ನೀವೇನೇ ಹಚ್ಚಿದ್ರೂ ಒಂದು ಸಲ ಮುಲೈಟಿ ಪೌಡ್ರ್ ತಂದಿಟ್ಕೊಂಬಿಟ್ರೆ ನಿಮಗೆ 1 ವರ್ಷವರೆಗೂ ಬರುತ್ತೆ. ಅದು ಸಿಂಪಲ್ ರೆಮಿಡೀಸ್. ಎಷ್ಟು ಸಿಹಿ ಇರುತ್ತೆ ಗೊತ್ತಾದ. ಅದು ಇನ್ನೊಂದಕ್ಕೆ ಏನಕ್ಕೆ ಒಳ್ಳೆಯದು ಅಂತ ಅದನ್ನು ಇನ್ನೊಂದಿನ ಹೇಳ್ತೀನಿ. ಅದನ್ನೇ ಒಂದಿನ ಇಟ್ಕೊಂಡು ಒಂದಿನ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಈ ಮುಲೈಟಿ ಪೌಡ್ರು ಬಗ್ಗೆ. ನಮ್ಮ ಪ್ರಕೃತಿನೇ ನಮಗೆ ಎಲ್ಲನೂ ವರದಾನ ಕೊಟ್ಟಿದೆ ಗಿಡಮೂಲಿಕೆಗಳ ಮುಖಾಂತರ. ಏನೇನಕ್ಕೆ ಉಪಯೋಗಿಸ್ತೀವಿ ಅಂತ ಅದನ್ನು ತಿಳ್ಕೊಂಡು ಉಪಯೋಗಿಸಿದಾಗ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಏನಕ್ಕೆ ಒಳ್ಳೆಯದು ಅಂತ ಮತ್ತೆ ಅದನ್ನು ತಿಳಿಸ್ತೀನಿ. ಅಂದ್ರೂ ಲಾಸ್ಟ್ ಪೇಸ್ಟನ್ನು ನೀವು ಲಾಸ್ಟ್ ಹಚ್ಚೋವಾಗ, ಫಸ್ಟು ಅಂಟ್ಕೊಳ್ಳಿ ಅಂತ ಹಚ್ಕೊಳ್ಳಿ, ಬಟ್ ಲಾಸ್ಟ್ ಪೇಸ್ಟ್ ಹಚ್ಚೋವಾಗ ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲೇ ಹಚ್ಚಬೇಕು. ಯಾಕಂದರೆ ಸ್ಯಾಗಿಂಗ್ ಆಗುತ್ತೆ ಸ್ಕಿನ್ನು. ಆ ಸ್ಯಾಗಿಂಗ್ ಆಗೋಕ್ಕೆ ಬಿಡಬಾರ್ದು. ಡೌನ್ವರ್ಡ್ ನಮ್ಮ ಮೋಷನಲ್ಲಿ ಹಚ್ಚಿದ್ರೆ ಸ್ಕಿನ್ನು ಹಂಗೆ ಎಳೆಯುತ್ತೆ. ಇದು ಇವಾಗ ಟೈಟ್ ಆಗುತ್ತಲ್ಲ ಸ್ಕಿನ್ನು, ಆವಾಗ ನಮಗೆ ಮೇಲೆ ಕೆಳದಂಗೆ ಸ್ಕಿನ್ನು ಎಳೆಯುತ್ತೆ. ಆ ಥರ ಮೇಲ್ಗಡೆ ಅಪ್ವರ್ಡ್ ಡೈರೆಕ್ಷನಲ್ಲೇ ಹಚ್ಚಬೇಕು. ಎಲ್ಲೆಲ್ಲಿ ನಿಮಗೆ ಆಕ್ನೆ ಜಾಸ್ತಿ ಇರುತ್ತೆ,
ಆ ಜಾಗದಲ್ಲಿ ಅದ್ರ ಮೇಲೆ ಹಿಂಗೆ ಆ ಸ್ಪಾಟ್ಸಲ್ಲಿ ಹಿಂಗೆ ಇಷ್ಟೇ ಮುಖದ ಮೇಲೆ 10 ನಿಮಿಷ ಬಿಟ್ಟು ನಾರ್ಮಲ್ ವಾಟರಲ್ಲೇ ನೀವು ಮುಖ ತೊಳಿರಿ. ಒಣಗಲಿ ಸ್ವಲ್ಪ, ಆಮೇಲೆ ಸಿಗ್ತೀನಿ. ಒಣಗಿದೆ ಇವಾಗ 20 ಮಿನಿಟ್ಸ್ ತಗೋತು ಒಣಗಕ್ಕೆ. ಇಷ್ಟು ಒಣಗಿದ್ರೆ ಸಾಕು. ನೋಡಿ ಮುಖ ತೊಳ್ಕೊಂಬಂದೆ. ಮುಖ ಒರೆಸೋವಾಗಲೂ ಅಷ್ಟೇ ಸುಮ್ಮನೆ ಟ್ಯಾಪ್ ಮಾಡ್ಕೋಬೇಕು. ಈ ರೀತಿ ಉಜ್ಜಿ ಒರೆಸೋಕ್ಕೆ ಹೋಗಬಾರ್ದು. ಟವಲಲ್ಲಿ ಉಜ್ಜಬಾರ್ದು ಸ್ಕಿನ್ನನ್ನು ಯಾವಾಗಲೂ. 3 ದಿವಸ ಅಥವಾ 2 ದಿವಸನಾದರೂ ಉಪಯೋಗಿಸ್ಕೊಂಡ್ರೆ 1 ತಿಂಗಳೊಳಗಡೆ ನಿಮ್ಮ ಮುಖ ಫುಲ್ ಪಳ ಕಲೆಗಳು ಇಲ್ಲದಂತೆ ತುಂಬ ಒಳ್ಳೆ ಗ್ಲೋಯಿಂಗ್ ಬರುತ್ತೆ ನಿಮ್ಮ ಸ್ಕಿನ್ನಿಗೆ. ನನಗೇ ಎಷ್ಟು ಒಂಥರ ಮುಟ್ಟಿದ್ರೇ ಎಷ್ಟು ಫ್ರೆಶ್ನೆಸ್ ಅನ್ನಿಸ್ತಾ ಇದೆ ಗೊತ್ತಾ ಮುಖ ತೊಳ್ಕೊಬಂದ್ಮೇಲೆ. ಅದು ಹಚ್ಕೊಂಡು ಟೈಟ್ ಆಗುತ್ತಲ್ಲ, ಆವಾಗ ಮಾತಾಡಬಾರ್ದು. ತಿನ್ನೋದೇ ಆಗಲಿ ಮಾತಾಡೋದೇ ಆಗಲಿ ಮಾಡಬಾರ್ದು ಹಚ್ಕೊಂಡ್ಮೇಲೆ. ಯಾಕಂದರೆ ಫೈನ್ ಲೈನ್ಸ್ ಬಂದ್ಬಿಡುತ್ತೆ, ರಿಂಕಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಟೈಟ್ ಎಳಿತಾ ಇರುತ್ತೆ. ಅದು ಒಣಗ್ತಾ ಸ್ಕಿನ್ ನಮಗೆ ಗೊತ್ತಾಗ್ಬಿಡುತ್ತೆ ಟೈಟ್ನೆಸ್ಸು ಯಾವ ರೀತಿ ಅಂತ. ಕಂಟಿನ್ಯೂಸಾಗಿ ದಿನ ಬಿಟ್ಟು ದಿನ ಮಾಡಿದ್ರೂ ಓಕೆನೇ, ತುಂಬ ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ ನಿಮಗೆ ರಿಸಲ್ಟು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಆಯಿತಾ? ಇದಾದಮೇಲೆ ಇನ್ನೊಂದು ತೋರಿಸ್ತೀನಿ. ಮುಖ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನೋಡಿ, ನಾನು ಮಾಡಿರೋದು ಮಾಯಿಶ್ಚರೈಸರ್ ಕ್ರೀಮ್. ಇದು ಮಾಯಿಶ್ಚರೈಸರ್ ಕ್ರೀಮು ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ, ಆ ವಿಡಿಯೋನ ಹಾಕ್ತೀನಿ. ಈಗ ಮುಖನ ಹಾಗೆ ಏನೇ ಹಚ್ಕೊಂಡ್ರು, ನೀವು ಏನೇ ಪ್ಯಾಕ್ ಮಾಡಿಕೊಂಡ್ರು ಮುಖಕ್ಕೆ ಹಾಗೆ ಬಿಡಬಾರ್ದು. ತೊಳೆದ ಮೇಲೆ ಡ್ರೈನೆಸ್ ಬಂದ್ಬಿಡುತ್ತೆ ಮುಖಕ್ಕೆ. ಆವಾಗ ಈ ಮಾಯಿಶ್ಚರೈಸರ್, ಬೆಸ್ಟ್ ಮಾಯಿಶ್ಚರೈಸರ್ ಕ್ರೀಮ್ ಮಾಡಿದ್ದೀನಿ ನಾನು. ಮುಖ ನಮಗೆ ಹೈಡ್ರೇಟ್ ಆಗಬೇಕು ಅಂತ ಅಂದರೆ ಈ ಮಾಯಿಶ್ಚರೈಸರ್ ಹಚ್ಚಲೇಬೇಕು. ಇದು ಫೈನ್ ಲೈನ್ಸ್ ಕಡಿಮೆ ಮಾಡುತ್ತೆ ಮತ್ತು ರಿಂಕಲ್ಸ್ ಫ್ರೀ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫೈನ್ ಲೈನ್ಸು ಬೇಗ ಬರ್ದಾಗ, ಈಗ 40+ ಆಗ್ತಾ ಇದ್ದಂಗೆ ನಮ್ಮ ಮುಖ ಸ್ಕಿನ್ನೆಲ್ಲ ಸ್ಯಾಗಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದಾಗ ಇದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು. ಈ ನಮ್ಮ ನೆಕ್ಕಿಗೂ ಕೂಡ ಹಚ್ಕೋಬೇಕು. ಇದನ್ನು ನೆಕ್ ಸ್ಕಿನ್ನನ್ನು ಕೂಡ ಸ್ಯಾಗಿಂಗ್ ಆಗಿಬಿಡುತ್ತೆ. ಇದನ್ನು ಹಚ್ಚಬೇಕು. ಹಚ್ಬಿಟ್ಟು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಹಚ್ಚಾಯ್ತಲ್ಲ, ಕೈನೂ ಚೆನ್ನಾಗಿ ತೊಳೆದಿರಬೇಕು. ತೊಳ್ಕೊಂಡು ಬಂದಿದ್ದೀನಿ. ಈ ಫಿಂಗರ್ ಟಿಪ್ಸ್ಗೆ ಹಚ್ಕೊಂಡಿದ್ದೀನಿ. ಇದನ್ನು ಮುಖಕ್ಕೂ ಹಚ್ಚಬೇಕು. ಹಾಗೆ ಡ್ರೈ ಮುಖಕ್ಕೆ ಮಾಡಬಾರ್ದು ಮಸಾಜನ್ನ. ನೋಡಿ, ಹೀಗೆ ಇಟ್ಕೊಂಡು ಸ್ಟಾರ್ಟ್ ಮಾಡೋದು ಈ ರೀತಿ. ತುಂಬ ರಫಾಗಿ ಮಾಡಬಾರ್ದು. ಈ ರೀತಿ ಮಾಡಿದಾಗ ನಮ್ಮ ಸ್ಕಿನ್ನು ಸ್ಯಾಗಿಂಗ್ ಆಗೋದು ಕಂಟ್ರೋಲ್ ಆಗುತ್ತೆ. ಜಾಲೈನ್ಗೆ ಈ ರೀತಿ ಮಸಾಜ್ ಮಾಡಬೇಕು, ಇಲ್ಲಾಂದರೆ ಡಬಲ್ ಚಿನ್ ಆಗಿಬಿಡುತ್ತೆ. ಸ್ಯಾಗ್ ಆಗದೆ ಇರೋ ರೀತಿ ಸ್ಕಿನ್ಗೆ ಮಾಡೋಕ್ಕೆ ಇದು ಈ ಮಸಾಜು ಅನುಕೂಲ ಮಾಡುತ್ತೆ ನಿಮಗೆ. ತೋರಿಸ್ಕೊಡ್ತೀನಿ. ಒಂದು 4-5 ಸ್ಟ್ರೋಕ್ ಅಷ್ಟೇ. ನೀವು ವಾರದಲ್ಲಿ 2 ಸಲಿನಾರು ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಟೈಮ್ ತಗೊಳುತ್ತಷ್ಟೇ, ತುಂಬ ಏನು ತಗೊಳ್ಳಲ್ಲ. ನೋಡಿ, ಇಲ್ಲಿ ಈ ತುಟಿ ಸೈಡಲ್ಲಿ ಹಿಂಗೆ ಫೈನ್ ಲೈನ್ ಬಂದ್ಬಿಟ್ಟಿರುತ್ತೆ. ಅದನ್ನು ರಿಮೂವ್ ಮಾಡಬೇಕು ಅಂತ ಅಂದ್ರೆ ಹೀಗೆ ಮಾಡಿಕೊಂಡು ಇಲ್ಲಿ ಪ್ರೆಷರ್ ಪಾಯಿಂಟ್ ಕೊಡಬೇಕು. ಈ ಮೂವ್ ಹತ್ರ ಪ್ರೆಷರ್ ಪಾಯಿಂಟ್ ಕೊಡಬೇಕು. ಹೀಗೆ ಹೋಗ್ಬೇಕು. ಇಲ್ಲೋಗಿ ಲಾಕ್ ಮಾಡೋ ಥರ ಮಾಡಬೇಕು. ಇಲ್ಲಿ ನೋಡಿ, ಮುಖ ಅಸಹ್ಯವಾಗಿ ಕಾಣುತ್ತೆ, ಬಟ್ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೋಡಿ, ಈಗ ಮಾಡಿ ಇಲ್ಲಿ ಪ್ರೆಷರ್ ಪಾಯಿಂಟ್ ಕೊಟ್ಟು ಲೈಟಾಗೆ ಹೀಗೋಗಿ ಲಾಕ್ ಮಾಡೋ ಥರ ಮಾಡಬೇಕು. ಹೀಗೆ ಒಂದೊಂದು ಸ್ಟ್ರೋಕು 10 ಟೈಮ್ಸ್ ಮಾಡಿ. ಮತ್ತೇನು ಮಾಡಬೇಕು, ಈಗ ಅಪ್ವರ್ಡಲ್ಲಿ ನಮ್ಮ ಸ್ಕಿನ್ನನ್ನು ಮೇಲೆ ಎತ್ತಬೇಕು. ತುಂಬ ರಫಾಗಿ ಮಾಡಬಾರ್ದು, ಆದಷ್ಟು ಸ್ಮೂತಲ್ಲೇ ಹ್ಯಾಂಡ್ಲ್ ಮಾಡಬೇಕು. ಈ ಜೆಲ್ಲು ಕೂಡ ನಾವು ಹಚ್ಚಿರೋ ಮಾಯಿಶ್ಚರೈಸರ್ ಕೂಡ ಅಬ್ಸರ್ವ್ ಆಗುತ್ತೆ ನಮ್ಮ ಸ್ಕಿನ್ನು. ಈ ರೀತಿ ಮಾಡೋದ್ರಿಂದ ಸ್ಕಿನ್ ಕೂಡ ಸ್ಯಾಗಿಂಗ್ ಆಗೋದು ಕಂಟ್ರೋಲ್ ಆಗುತ್ತೆ.
ಈಗ ತೊಗೊಂಡು ಹೋಗಬೇಕು ಮೇಲಕ್ಕೆ. ಮತ್ತು ಈ ಕಡೆ ಈ ರೀತಿ ಮಾಡಬೇಕು. ನೀವು ಯಾವುದೇ ಆಯಿಲ್ ಕೂಡ ಹಚ್ಕೋಬೋದು, ಬಟ್ ಈ ಮಾಯಿಶ್ಚರೈಸರ್ ಇದೆಯಲ್ಲ ಇದು ಮಾಡಿರೋದು ಎಷ್ಟು ತಣ್ಣಗಾಗ್ತಾ ಇದೆ ಗೊತ್ತಾ ಸ್ಕಿನ್ನು. ನನಗೆ ತುಂಬಾ ಒಳ್ಳೆ ಎಫೆಕ್ಟಿವ್ ಮಾಯಿಶ್ಚರೈಸರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಬೇಕು ಅಂದವರು ನನಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಹೀಗೆ ಲಾಕ್ ಮಾಡೋ ಥರ ಮಾಡಬೇಕು. ಮತ್ತು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ನೋಡಿ ತೋರಿಸ್ತೀನಿ. ಈ ಹೆಬ್ಬೆರಳು ಯೂಸ್ ಮಾಡ್ಕೋಬೇಕು, ಇವೆರಡು ಬೆರಳು ಯೂಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಹೀಗೆ ಇಟ್ಕೋಬೇಕು, ಇದನ್ನು ಹೀಗೆ ಇಟ್ಕೋಬೇಕು. ಇಲ್ಲಿ ನೋಡಿ ಹೀಗೆ ಅಟ್ ಎ ಟೈಮು ಅಬ್ಸರ್ವ್ ಆಗಿಬಿಟ್ರೆ ಮತ್ತೆ ಇನ್ನೊಂದ್ಸಲ ಜೆಲ್ ಇಟ್ಕೊಳ್ಬೇಕು. ಹೀಗೆ ಮಾಡಿಕೊಂಡು ಇಲ್ಲಿ ನೋಡಿ ಅಟ್ ಎ ಟೈಮಲ್ಲಿ ಈ ಹೆಬ್ಬೆರಳು ಇಲ್ಲಿಗೆ ಡಬಲ್ ಚಿನ್ ಇರುತ್ತೆ. ಎಷ್ಟೊಂದು ಜನಕ್ಕೆ ಡಬಲ್ ಚಿನ್ ಆಗ್ಬಿಟ್ಟಿರುತ್ತೆ. ಒಂದೇ ಮಸಾಜಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ನೋಡಿ ಹೀಗೆ ಇಟ್ಕೊಳ್ಳೋದು, ಇದನ್ನು ಹೀಗೆ ಇಟ್ಕೊಳ್ಳೋದು, ಹೀಗೆ ಟೈಟ್ ಮಾಡೋ ಥರ ಹೀಗೆ ಕಿವಿ ಹತ್ರ ನೋಡಿ. ಇದನ್ನು ನೋಡಿ ತೋರಿಸ್ತೀನಿ. ಇದು ಪ್ರೆಸ್ ಮಾಡಿಕೊಂಡು ಲೈಟಾಗೆ, ತುಂಬ ಪ್ರೆಷರ್ ಹಾಕ್ಬಾರ್ದು. ಇದು ಬೆರಳು ಇದನ್ನು ಹೀಗೆ ಮಾಡ್ಕೊಂಡು ಹೋಗ್ಬೇಕು ಜೊತೆಲೆ ನೋಡಿ. ಹೀಗೆ ಮಾಡಬೇಕು. ಇದು ಆಗುತ್ತೆ. ಹೀಗೆ ಲಾಕ್ ಮಾಡೋ ಥರ ಮಾಡಬೇಕು. ಮತ್ತು ಇದಾದಮೇಲೆ ಇಲ್ಲಿ ಸ್ಕಿನ್ ಕೆಳಗಡೆ ಸ್ಯಾಗಿಂಗ್ ಆಗಿರುತ್ತೆ ಸ್ವಲ್ಪ. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಅದಕ್ಕೆ ನೋಡಿ ಈ ಬೆರಳು ಇಲ್ಲಿ ಇಟ್ಕೋಬೇಕು, ಇದು ಹೀಗೆ ಇಟ್ಕೋಬೇಕು. ಹೀಗೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿ. ಇದನ್ನು ತೊಗೊಂಡೋಗಿ ಪುಷ್ ಮಾಡಿ ಇದು ಹೀಗೆ ಹೇಳ್ಕೋಬೇಕು ನೋಡಿ. ಇದು ಹೀಗೆ ಹೇಳ್ಕೋಬೇಕು. ಇದನ್ನ ತೊಗೊಂಡೋಗಿ ಇಲ್ಲಿ ಲಾಕ್ ಮಾಡೋ ಥರ ಇದು ಹೀಗೆ ಹೇಳ್ಕೋಬೇಕು. ಈ ಹುಬ್ಬು ಮಸಲ್ಸ್ ಕೂಡ ನಮ್ಮ ಕಣ್ಣಿನ ಮೇಲಿರೋ ಇದು ಇದೆಯಲ್ಲ, ಇದು ಕೂಡ ಸ್ಯಾಗಿಂಗ್ ಆಗ್ತಾ ಬರುತ್ತೆ ಏಜ್ ಆಗ್ತಾ ಆಗ್ತಾ ಆಗ್ತಾ. ಆಫ್ಟರ್ 40 ಆಗ್ತಾ ಇದ್ದಂಗೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಇದೆಲ್ಲ ನಾವೇ ಅವಾಯ್ಡ್ ಮಾಡ್ಕೋಬೋದು. ಏನು ಪಾರ್ಲರ್ಗೆ ಹೋಗಬೇಕು ಅಂತ ಏನಿಲ್ಲ, ನಾವೇ 10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ. ಲೈಟಾಗಿ ನಾನೇನು ಜಾಸ್ತಿ ಪ್ರೆಷರ್ ಕೊಡ್ತಾ ಇಲ್ಲ. ಇದನ್ನು ಎತ್ತುತ್ತಾ ಇದ್ದೀನಿ, ಈ ಮಸಲ್ ಕೂಡ ಎತ್ತುತ್ತಾ ಇದ್ದೀನಿ. ಇದನ್ನು ಅಟ್ ಎ ಟೈಮು ಇದನ್ನು ಕೂಡ ತಗೋತಾ ಇದ್ದೀನಿ. ಹೀಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಹೀಗೆ ತಗೋಬೇಕು. ಈ ಜೆಲ್ ಹಾಕ್ಕೊಂಡು ಈ ರೀತಿ ಮಸಾಜ್ ಮಾಡ್ತಾ ಇದ್ದರೆ ಸ್ಕಿನ್ ಕೂಡ ಅಬ್ಸರ್ವ್ ಆಗ್ತಾ ಇದೆ ಚೆನ್ನಾಗಿ. ಅದನ್ನು ಇಲ್ಲಿ ಟೈಟ್ ಮಾಡೋ ಥರ ಮಾಡಬೇಕು. ಮತ್ತು ಇಲ್ಲಿ ಲಾಕ್ ಮಾಡೋ ಥರ ಮಾಡ್ಕೋಬೇಕು. ಈ ಕಡೆ ಐಬ್ರೋಸ್ ಕೂಡ ಎತ್ಕೋಬೇಕು. ಈಗ ನೋಡಿ ನಾನು ಏನು ಹಾಕಿಲ್ಲ, ಯಾವುದೇ ಮೇಕಪ್ ಕೂಡ ನಾನು ಹಾಕಿಲ್ಲ. ಜಸ್ಟ್ ಅದು ತೊಳ್ಕೊಂಡು ಬಂದಿರೋದಷ್ಟೇ. ಹೆಂಗೆ ಗ್ಲೋಯಿಂಗ್ ಬರ್ತಾಯಿದೆ ನೋಡಿ. ಇದು ಯಾಕೆ ಮಸಾಜ್ ಮಾಡಬೇಕು ಅಂದರೆ, ಒಂದು ಫೈನ್ ಲೈನ್ಸ್ ರಿಮೂವ್ ಆಗುತ್ತೆ. ಮತ್ತು ಅಪ್ವರ್ಡ್ ಡೈರೆಕ್ಷನಲ್ಲಿ ನಾವು ಎತ್ತಿದಾಗ ನಮ್ಮ ಮಸಲ್ಸು, ನಮ್ಮ ಫೇಶಿಯಲ್ ಮಸಲು ಟೈಟ್ನೆಸ್ ಆಗ್ತಾ ಬರುತ್ತೆ ಅಪ್ವರ್ಡ್ ಮೋಷನಲ್ಲಿ. ಮತ್ತು ನಮ್ಮ ಈ ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಚೆನ್ನಾಗಿ ಫಾಸ್ಟ್ ಆಗಾದಾಗ ನಮಗೆ ಇನ್ನೂ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನಮ್ಮ ಸ್ಕಿನ್ಗೆ, ಫೇಸ್ಗೆ. ಆವಾಗ ನಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಗ್ಲೋಯಿಂಗ್ ಆಗುತ್ತೆ. ಇವಾಗ ನೋಡಿ ಇದನ್ನು ಅದಾದಮೇಲೆ ಇದನ್ನು ಹೀಗೆ ಎತ್ಕೋಬೇಕು.
ಎರಡು ಕೈಯೂ ಯೂಸ್ ಮಾಡ್ಕೋಬೇಕು ನೀವು. ಸ್ವಲ್ಪ ಡ್ರೈ ಆದರೆ ಇನ್ನೊಂದು ಸಲ ಆಯಿಲೋ ಜೆಲ್ಲೋ ನಿಮ್ಗೆ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಮಾಡ್ಕೋಬೋದು. ಆಯಿತಾ? ಈ ಕಡೆದಷ್ಟೇ ಹೀಗೆ ಮೇಲೆ ಎತ್ಕೋಬೇಕು. ಇನ್ನೊಂದು ಸಲ ತಗೋತೀನಿ. ಇಷ್ಟು ಬೇಗ ಡ್ರೈ ಆಗ್ತಾಯಿದೆ ಗೊತ್ತಾ? ನೋಡಿ, ಹೀಗೆ ಎತ್ಕೋಬೇಕು. ಇಲ್ಲಿ ಹೀಗೆ ಮಾಡಬೇಕು, ಅಪ್ವರ್ಡ್ ಡೈರೆಕ್ಷನಲ್ಲಿ. ಆಮೇಲೆ ಹೀಗೆ ಮಾಡಬೇಕು. ಹೀಗೆ ಮಾಡಾದ್ಮೇಲೆ ಈ ಸೈಡಲ್ಲಿ ನೋಡಿ ಹೀಗೆ ಇಲ್ಲೂ ರಿಂಕಲ್ಸ್ ಬಂದ್ಬಿಡುತ್ತೆ. ಇದನ್ನು ಹೀಗೆ ಮಾಡ್ಕೋಬೇಕು. ವಾರಕ್ಕೆ 2 ಸಲ ಮಾಡ್ಕೊಂಡ್ರೂ ಸಾಕು. ಇದು ಡೈಲಿ ಮಾತ್ರ ಮಾಯಿಶ್ಚರೈಸರ್ ಹಚ್ಚಲೇಬೇಕು. ನೋಡಿ, ತೊಗೊಂಡು ಮಾಡ್ತಾಯಿದ್ದೀನಿ. ಈ ನೆಕ್ಗೆ ನೋಡಿ ನೆಕ್ ಮಸಲ್ಸ್ ಕೂಡ ಬರ್ತಾ ಇರುತ್ತೆ. ಆಫ್ಟರ್ 40 ಆಗ್ತಾ ಇದ್ದಂಗೆ ಹೀಗೆ ಮಾಡಿ ಹಿಂದಕ್ಕೆ ಹೀಗೆ ಲಾಕ್ ಮಾಡೋ ಥರ ಮಾಡಿ. ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈ 3 ಬೆರಳು, ಈ ಮುಂದುಗಡೆ 2 ಬೆರಳು, ಹಿಂದುಗಡೆ ಕಿವಿ ಹಿಂದುಗಡೆ 1 ಬೆರಳು ನೋಡಿ. ಮುಂದುಗಡೆ 2 ಫಿಂಗರು, ಕಿವಿ ಹಿಂದುಗಡೆ 1. ಏನು ಮಾಡಬೇಕಂತ ಇಲ್ಲಿ ಹೀಗೆ ಒಂದು 50 ಟೈಮ್ಸ್. ಇದೇನಾಗುತ್ತೆ ಗೊತ್ತಾ, ಕತ್ತಿನ ಸ್ಕಿನ್ನೂ ಈ ನೆಕ್ ಸ್ಕಿನ್ನೂ ಎಳೆಯುತ್ತೆ ಹಿಂದುಗಡೆ. ನಾವು ಈ ಬೆರಳಿಂದ ಹಿಂದುಗಡೆ ಕಿವಿ ಹಿಂದುಗಡೆ ಹಿಂಗೆ ಮಾಡಿದಾಗ ಈ ಕತ್ತು ಸ್ಕಿನ್ನೂ ಟೈಟ್ ಆಗುತ್ತೆ, ಎಳೆಯುತ್ತೆ. ಈ ಮುಂದುಗಡೆ 2 ಬೆರಳಿಂದ ನಾವು ಇದು ಮಾಡ್ತಾ ಇದ್ದಾಗ ಈ ಫೇಸ್ ಸ್ಕಿನ್ನು ಕೂಡ ಫ್ರಂಟು ಆ್ಯಂಡ್ ಬ್ಯಾಕ್, ನೆಕ್ಕು ಕೆಳಗಡೆದು ಸ್ಕಿನ್ನು ಟೈಟ್ ಆಗುತ್ತೆ, ಫೇಸ್ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ ನಮಗೆ. ಹೀಗೆ ನಾನು 50 ಟೈಮ್ಸು ಮಾಡಬೇಕು. ತುಂಬ ಜಾಸ್ತಿ ಅತಿಯಾಗಿ ಪ್ರೆಷರ್ ಕೊಡಬಾರ್ದು, ಫೈನ್ ಲೈನ್ಸ್ ಜಾಸ್ತಿ ಆಗಿಬಿಡುತ್ತೆ. ಸಿಂಪಲ್ಲಾಗಿ ಈ ರೀತಿ ಮಾಡಬೇಕು. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೆಕ್ಲೈನ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಫೇಸ್ ಸ್ಕಿನ್ನು ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲಿ ಟೈಟ್ ಆಗುತ್ತೆ. ನೆಕ್ ಸ್ಕಿನ್ನು ಕೂಡ ನಮಗೆ ಡಬಲ್ ಚಿನ್ ಆಗಲ್ಲ ಮತ್ತು ಸ್ಯಾಗಿಂಗ್ ಆಗಲ್ಲ, ನೆಕ್ ಹತ್ರ ಟೈಟ್ ಮಾಡುತ್ತೆ. ಹೇಗೆ ಇಷ್ಟು ಮಾಡಿದ್ರೆ ಸಿಂಪಲ್ ಎಕ್ಸಸೈಸ್ ಮುಗೀತು. ಎಲ್ಲ 10 ಮಿನಿಟ್ಸಲ್ಲಿ ಆಗುತ್ತೆ. ಈಗ ನಾವು ಮಸಾಜ್ ಮಾಡುವಾಗ ಎಲ್ಲ ಸ್ಕಿನ್ನು ಹೀರ್ಕೊಂಡು, ಮುಖದ ಸ್ಕಿನ್ನೆಲ್ಲ ಹೀರ್ಕೊಂಡು ಡ್ರೈ ಆಗಿಬಿಟ್ಟಿರುತ್ತೆ. ಇನ್ನೊಂದು ಸಲ ಲಾಸ್ಟಲ್ಲಿ ಒಂದು ಸಲ ಹಚ್ಚಿಬಿಡೋಣ. ಅಕಸ್ಮಾತ್ ನಿಮಗೆಲ್ಲ ಆಗಲಿಲ್ಲ ಇದೆಲ್ಲ ಅಂದಾಗ, ಅಂದರೆ ಟೈಮ್ ಇಲ್ಲ ಅಂದರೆ ಸುಮ್ಮನೆ ಈ ಮಾಯಿಶ್ಚರೈಸರ್ ತಗೊಂಡು ನೋಡಿ, ನಾನೇನು ಮಾಡ್ತಾಯಿದ್ದೇನೆ ನೋಡಿ, ಬರೀ ರೌಂಡ್ ಮೋಷನ್, ಹೀಗೆ ರೌಂಡ್ ಮೋಷನಲ್ಲಿ 2 ಕಡೆಗೂ ನೋಡಿ ಈಗ ಇಲ್ಲಿ ಹೀಗೆ ಇಷ್ಟು ಹಚ್ಚಿ ಮೇಲ್ಗಡೆ ಈ ಥರ
ಈ ರೀತಿ ಹಚ್ಬಿಟ್ಟು ಬಿಟ್ಬಿಡೋದಷ್ಟೆ. ನಾಳೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿರುತ್ತೆ ಅಂತ ಸ್ಕಿನ್.